ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಇದನ್ನ ಬರೆಯೋದಕ್ಕೆ ಯಾವ ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇದನ್ನ ತಿಳಿದುಕೊಳ್ತಾ ಇದ್ದಾವೆ. ಅದ್ರ ಜೊತೆಗೆ ಹಲವಾರು ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿದುಕೊಳ್ತಿದ್ದಾವೆ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಲೈಕ್ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನ ಯಾವ ಯಾವ ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕು ಅಂತ ವಿದ್ಯಾರ್ಥಿಗಳು ಬರಿಬಹುದು ಅಂತ ತಿಳ್ಕೊಳ್ಳೋದಾದ್ರೆ, ಈಗ BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ, ಹಾಗೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಎಲ್ಲಾ ಕೋರ್ಸ್ ಅನ್ನ ನೀವು ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ನೀವು KCET ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರಿಬಹುದು. ಸರಿನಾ? ಹಾಗಿದ್ರೆ ಈ ಎಲ್ಲಾ ಕೋರ್ಸ್ ನ ಮಾಡ್ಬೇಕು ಅಂತ ಹೇಳಿದ್ರೆ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಮಾತ್ರ ಅಡ್ಮಿಷನ್ ಕೊಡ್ತಾರಾ ಅಥವಾ ಬೇರೆ ಏನಾದ್ರೂ ಆಪ್ಷನ್ ಇರತ್ತಾ ಇದನ್ನ ತಿಳ್ಕೊಳ್ಳೋದಾದ್ರೆ, ಈಗ KCET ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನಡೆಸೋದು ಅಗ್ರಿಕಲ್ಚರ್ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಕೋಟಾ ಇಲ್ಲ, ಅವ್ರೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ KCET ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯಗಳ ಎಕ್ಸಾಮ್ ಅನ್ನು ನಡೆಸ್ತಾರೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಈ 4 ವಿಷಯಗಳ ಎಕ್ಸಾಮ್ ಅನ್ನ ಬರೆದ್ರೆ ಅವರಿಗೆ KCET ಅಗ್ರಿ ರ್ಯಾಂಕಿಂಗ್ ಅಂತ ಕೊಡ್ತಾರೆ. ಸೊ ಆ ರ್ಯಾಂಕಿಂಗ್ ನ ಪ್ರಕಾರ ನೀವು ಈ ಎಲ್ಲಾ ಕೋರ್ಸ್ಗಳನ್ನ ಅಂದ್ರೆ BSc ಅಗ್ರಿಕಲ್ಚರ್, ವೆಟರ್ನರಿ ಮುಂತಾದ ಕೋರ್ಸ್ಗಳನ್ನ ಜಾಯ್ನ್ ಆಗಬಹುದು. ಅದೇ ರೀತಿ CUET ಅಂತ ಒಂದು ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ ಬರೆದ್ರು ಕೂಡ ನೀವು ಅಗ್ರಿಕಲ್ಚರ್ ಕೋರ್ಸ್ಗಳನ್ನ ಜಾಯ್ನ್ ಆಗಬಹುದು, ಅಂದ್ರೆ ಫಾರ್ಮ್ ಸೈನ್ಸ್ ಕೋರ್ಸ್ಗಳನ್ನ ಜಾಯ್ನ್ ಆಗಬಹುದು. ಸರಿನಾ? ಈಗ ಈ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಅಡ್ವಾಂಟೇಜ್ ಏನು ಅಂತ ಯಾರು ಬರಿಬಹುದು ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಅಗ್ರಿಕಲ್ಚರ್ ಕೋಟಾ ಇರುತ್ತೆ ಅವರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರಿಬಹುದು. ನಂತರ ಅಗ್ರಿಕಲ್ಚರ್ ಕೋಟಾ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಈ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಹಾಗಿದ್ರೆ ಈಗ KCET ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ನಡೆಸೋದು ರೈತರ ಮಕ್ಕಳಿಗಾಗಿ. ಯಾಕಂತ ಹೇಳಿದ್ರೆ ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿದೆ, ಈಗಾಗಲೇ ಕೋರ್ಸ್ಗಳ ಹೆಸರಿದೆ ಅಲ್ವಾ, ಆ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಟೋಟಲ್ ಸೀಟ್ಸ್ ಏನಿರುತ್ತೆ ಅದರಲ್ಲಿ ಇರುವಂತಹ 50% ಸೀಟ್ಸ್ ರೈತರ ಮಕ್ಕಳಿಗಾಗಿ ರಿಸರ್ವ್ಡ್ ಇರುತ್ತೆ. ಹಾಗಿದ್ರೆ ನೀವು ಅಗ್ರಿಕಲ್ಚರ್ ಕೋಟಾವನ್ನ ಕ್ಲೇಮ್ ಮಾಡಿ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀತಾರ ಅಂತ ಹೇಳಿದ್ರೆ ನೀವು ರೈತರ ಮಕ್ಕಳು ಆಗಿರ್ತಾರೆ ಅಥವಾ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಅನ್ನ ಹೊಂದಿರ್ತೀರಾ. ಇದರಿಂದ ನಿಮಗೆ BSc ಅಗ್ರಿಕಲ್ಚರ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಫಾರೆಸ್ಟ್ರಿ ಆಗಿರ್ಬೋದು ಅಥವಾ ಫಿಶರೀಸ್ ಆಗಿರ್ಬೋದು, ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕೆ? 50% ಸೀಟ್ಸ್ ರೈತರ ಮಕ್ಕಳಿಗಾಗಿ ರಿಸರ್ವ್ಡ್ ಇರುತ್ತೆ. ಅದಕ್ಕೋಸ್ಕರ. ಹಾಗಿದ್ರೆ ಈಗ ಅಗ್ರಿಕಲ್ಚರ್ ಕೋಟಾಕ್ಕೆ ಯಾರ್ಯಾರು ಎಲಿಜಿಬಲ್ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿದೆ ಅದು ಕೃಷಿಯ ಮೇಲೆ ಡಿಪೆಂಡ್ ಆಗಿದ್ರೆ ನೀವೇನಾಗ್ತೀರಾ ಅಗ್ರಿಕಲ್ಚರ್ ಕೋಟಾಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗೆ ಕೃಷಿ ಕಾರ್ಮಿಕರ ಮಕ್ಕಳಿಗೂ ಕೂಡ, ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪಾಲಕರು ಏನಿರ್ತಾರೆ ಅಥವಾ ತಂದೆ ತಾಯಿ ಏನಿರ್ತಾರೆ ಅವರ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇರಲ್ಲ, ಆದ್ರೆ ಅವರು ಕೃಷಿ ಕಾರ್ಮಿಕರಾಗಿರ್ತಾರೆ. ಸೊ ಅವರಿಗೂ ಕೂಡ ಕೃಷಿ ಕೋಟಾ ಅಪ್ಲೈ ಆಗುತ್ತೆ, ಅವರು ಕೂಡ ಈ ಕೋಟಾಕ್ಕೆ ಎಲಿಜಿಬಲ್ ಆಗ್ತಾರೆ. KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಈ ಎಲ್ಲಾ ಕೋರ್ಸ್ಗಳನ್ನ ಅವರು ಜಾಯ್ನ್ ಆಗಬಹುದು. ಸರಿನಾ? ಅದ್ರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ವಿದ್ಯಾರ್ಥಿಗಳ ಪಾಲಕರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಅಥವಾ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಆದ್ರೆ ಅವರ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಕೃಷಿ ಆಗಿರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಆ ವಿದ್ಯಾರ್ಥಿಗಳು ಈ ಕೃಷಿ ಕೋಟಾಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಹಾಗೆ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಈ ಎಲ್ಲಾ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು. ಈಗ KCET ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಸ್ಪೆಸಿಮನ್ಸ್ ಇರುತ್ತೆ. ಸ್ಪೆಸಿಮನ್ಸ್ ಅಂತ ಹೇಳಿದ್ರೆ ಈಗ ಬೇಳೆ ಕಾಳುಗಳಾಗಿರ್ಬಹುದು ಅಥವಾ ಕೃಷಿಯಲ್ಲಿ ಯೂಸ್ ಮಾಡುವಂತಹ ಇಕ್ವಿಪ್ಮೆಂಟ್ಸ್ ಆಗಿರ್ಬಹುದು, ಅದೇ ರೀತಿ ಕೆಲವು ಗಿಡಗಳ ಲೀವ್ಸ್ ಆಗಿರ್ಬಹುದು. ಸೊ ಈ ರೀತಿ ಅವುಗಳನ್ನ ನಿಮಗೆ ತೋರಿಸ್ತಾರೆ, ನೀವು ಅದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬಹುದು. ನಂತರ KCET ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನ ಈಗ ಸದ್ಯದ ಮಟ್ಟಿಗೆ ಏಪ್ರಿಲ್ 23ನೇ ತಾರೀಕಿಗೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಏಪ್ರಿಲ್ 18 ಮತ್ತು 19ಕ್ಕೆ KCET PCMB ಎಕ್ಸಾಮ್ ಇದೆ. ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಜಾಸ್ತಿ ಗ್ಯಾಪ್ ಇಲ್ಲ. ಈಗ ಇಂಥ ಸಂದರ್ಭದಲ್ಲಿ ನಿಮಗೆ ಈಗಿನಿಂದ KCET ಎಕ್ಸಾಮ್ ಆಗೋವರೆಗೂ ಕೂಡ ನಿಮಗೆ ಕ್ಲಾಸ್ಗಳು ಲಭ್ಯ ಇದ್ದಾವೆ ಅಂತ ಹೇಳಿದ್ರೆ, ಯಾವ ರೀತಿ ಅಂತ ಹೇಳಿದ್ರೆ ನೀವು ಅದನ್ನ ಮೊಬೈಲ್ ಒಳಗಡೆ ಕ್ಲಾಸ್ ಅನ್ನ ನೋಡಬಹುದು, ಯಾವ ಸಂದರ್ಭದಲ್ಲಿ ಕೂಡ ನೋಡಬಹುದು, ಎಷ್ಟು ಸಲ ಬೇಕಾದ್ರೂ ನೋಡಬಹುದು. ಆ ರೀತಿ ನಿಮಗೆ ಆಪ್ಷನ್ ಸಿಕ್ಕರೆ ಹೇಗೆ ಅನ್ಸುತ್ತೆ? ಆದ್ರೆ ನೀವೀಗ ಫ್ರೀ ಟೈಮಲ್ಲಿ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅದೇ ಟೈಮಲ್ಲಿ ಮೊಬೈಲ್ ನೀವು ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ಅಥವಾ ಮನೆಯಲ್ಲೇ ಒಂದು 10 to 15 ಮಿನಿಟ್ಸ್ ನಿಮ್ಗೆ ಗ್ಯಾಪ್ ಸಿಕ್ತು, ಆವಾಗ ನೀವು ಕ್ಲಾಸ್ ಅನ್ನ ನೋಡಬಹುದು, ಎಷ್ಟು ಸಲ ಬೇಕಾದ್ರೂ ನೋಡಬಹುದು. ಆ ರೀತಿ ಆಪ್ಷನ್ ಸಿಕ್ಕರೆ ಹೇಗೆ ಅನ್ಸುತ್ತೆ? ಈಗೊಮ್ಮೆ ಸ್ಕ್ರೀನ್ ಅನ್ನು ನೋಡಿ, ಈ ರೀತಿ ಕ್ಲಾಸ್ ಸಿಕ್ಕರೆ ಹೇಗೆ ಅನ್ಸುತ್ತೆ ಅಂತ ನೀವೇ ಕಮೆಂಟ್ ಬಾಕ್ಸ್ ತಿಳಿಸಿ. ರೇಷ್ಮೆ ಇಲಾಖೆಯವರು ವಿಜಯಪುರ, ರೇಷ್ಮೆ ಇಲಾಖೆ ವಿಜಯಪುರ
ತೊರವಿ ಹತ್ರ ಆಫೀಸ್ ಐತಿ. ಇವ್ರ ಐತಲ್ಲ ಸಿಲ್ಕ್ ವರ್ಮ್ ರೇರಿಂಗ್ ಅಂದ್ರೆ ರೇಷ್ಮೆಗಾರಿಕೆ ಬಗ್ಗೆ ಇನ್ಫಾರ್ಮೇಶನ್ ಅದನ್ನ ತೋರಿಸಿದ್ದಾರೆ. ಸೊ ಇಲ್ಲಿ ಎಲ್ಲಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಫಸ್ಟ್ ಇಲ್ಲಿ ನೋಡತ್ತಿಲ್ಲ, ಇದನ್ನ ಮಲ್ಬೇರಿ ಲೀವ್ಸ್ ಅಂತ ಕರೀತಾರೆ. ಮಲ್ಬೇರಿ ಲೀವ್ಸ್ ಅಂದ್ರೆ ಹಿಪ್ಪು ನೇರಳೆ ಎಲೆಗಳು. ನೀವು ಮತ್ತೆ ಇದು ಎಲೆಗಳನ್ನ ಮತ್ತ ಹೆಬಿಸ್ಕಸ್ ದಾಸವಾಳ ಎಲೆ ಅಥವಾ ಅಕ್ಯಾಲಿಫಾ ಎಲೆ ಅಂತ ತಿಳ್ಕೊಬೇಡ್ರಿ. ಇದು ಮಲ್ಬೇರಿ ಲೀವ್ಸ್, ಹಿಪ್ಪು ನೇರಳೆ. ಏನ್ ವರ್ಮ್ ಐತಲ್ಲ ಸಿಲ್ಕ್ ವರ್ಮ್ ಹುಳ, ಸೊ ಇದನ್ನೇ ಇದ್ರ ಮೇಲೆ ಫೀಡ್ ಮಾಡ್ತಾ ಇತ್ತು ನೋಡ್ರಿ. ಇಲ್ಲಿ ನೋಡತ್ತೆ ನೀವು ಕ್ಲಿಯರ್ ಆಗಿ. ಓಕೆ, ಸೊ ಫೀಡಿಂಗ್. ಸೊ ಇದು ಏನಂತಂದ್ರೆ ಸಿಲ್ಕ್ ವರ್ಮ್ ರೇಷ್ಮೆ ಹುಳು. ಓಕೆ, ಸಿಲ್ಕ್ ವರ್ಮ್ ರೇಷ್ಮೆ ಹುಳು. ಇದು ನೋಡ್ತಿರೋದು ಮಲ್ಬೇರಿ ಲೀವ್ಸ್. ಮಲ್ಬೇರಿ ಲೀವ್ಸ್ ಅಂದ್ರೆ ಹಿಪ್ಪು ನೇರಳೆ. ದಿಸ್ ಒನ್ ಇಸ್ ಸಿಲ್ಕ್ ವರ್ಮ್ ರೇಷ್ಮೆ ಹುಳು. ಓಕೆ, ಸೊ ಸಿಲ್ಕ್ ವರ್ಮ್ ಏನಾಗುತ್ತೆ ಅಂತಂದ್ರೆ ಇದನ್ನ ತಿಂದು ಕಂಪ್ಲೀಟ್ ಆಗಿ ಸೊ ದೊಡ್ಡದಾಗುತ್ತೆ. ಒನ್ಸ್ ಅದು ಏನು ಪ್ರೊಡಕ್ಷನ್ ಸ್ಟೇಜಿಗೆ ಬರುತ್ತಲ್ಲ, ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಫೆನ್ಸಿಂಗ್ ಇರುತ್ತೆ, ಸೊ ನಾರ್ಮಲಿ ಇದ್ರ ಮೇಲೆ ಬಿಟ್ಟಿರ್ತಾರ. ಈ ರೀತಿ ಬಿಟ್ಟ ಮ್ಯಾಲ ಹುಳುಗಳು, ಯಾಕಂದ್ರೆ ಸಪೋರ್ಟ್ ಬೇಕು, ಕಕೋನ್ ಫಾರ್ಮೇಶನ್ ಆಗ್ಬೇಕಂದ್ರೆ ಸಪೋರ್ಟ್ ಬೇಕಲ್ಲ, ಹುಳುಗಳು ಬಿಟ್ಟಿರ್ತಾರೆ. ಸೊ ನಾರ್ಮಲ್ ಆಗಿ ಇದು ಮಾಡಕ್ ಬರಲ್ಲ, ಈ ರೀತಿ ಹುಳ ಬಿಟ್ಟಿರ್ತಾರೆ. ಇದು ನೋಡ್ರಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ, ಸೊ ಅದಕ್ಕೆ ಬಿಟ್ಟಿರ್ತಾರ. ಆಮೇಲೆ ಏನ್ ಮಾಡ್ತೈತಿ, ಅದು ಕಕೋನ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತೈತಿ. ಕಕೂನ್ ಇಲ್ಲಿ ಏನ್ ನೋಡಕತ್ತಿರಲ್ಲ, ಇದನ್ನ ಕಕೂನ್ ಅಂತ ಕರೀತಾರ. ಸೊ ಕಕೂನ್ ಕನ್ನಡದಾಗ ಇದಕ್ಕೆ ರೇಷ್ಮೆ ಗೂಡು ಅಂತ ಕರೀತಾರೆ. ಸೊ ಹುಳ ಏನ್ ಮಾಡ್ತೈತಿ, ಹುಳ ಎಲ್ಲಿ ಹೋಗ್ತೈತಿ, ಒಳಗಡೆ ಇರ್ತೈತಿ. ಓಕೆ, ಹುಳ ಒಳಗಡೆ ಇರ್ತೈತಿ. ಹುಳ ಒಳಗಡೆ ಹೋಗಿ ಕಕೂನ್ ಫಾರ್ಮೇಶನ್ ಆಗ್ತೈತಿ. ಕಕೂನ್ ಫಾರ್ಮೇಶನ್ ಆಯ್ತಾ ಹುಳ ಮತ್ತ ಹುಳ ಆಯ್ತಲ್ಲ ಮಾತ್ ಆಗ್ತೈತಿ. ನೀವೀಗ ಸ್ಕ್ರೀನ್ ಮೇಲೆ ನೋಡಿದ್ರಲ್ವಾ, ಆ ಕ್ಲಾಸ್ ಅನ್ನ ನಡೆಸ್ತಾ ಇರೋದು ನ್ಯೂ ವಿಷನ್ ಅಗ್ರಿ ಆಪ್ ನವರು. ನಂತರ ಈ ಕ್ಲಾಸ್ ಗಳನ್ನ ನೋಡಬಹುದು. ಹಾಗೆ ಹಲವಾರು ಮಾಕ್ ಟೆಸ್ಟ್ ಅನ್ನ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಪರ್ಫೆಕ್ಟ್ ಆಗ್ಲಿ ಅಂತ. ಆ ಮಾಕ್ ಟೆಸ್ಟ್ ಅನ್ನ ನೀವು ತೆಗೆದುಕೊಂಡು ಪರ್ಫೆಕ್ಟ್ ಆಗ್ಬಹುದು. ಅಕಸ್ಮಾತ್ ನಿಮ್ಗೆ ಡೌಟ್ ಬಂದ್ರೆ ವಾಟ್ಸಪ್ ಅಲ್ಲೇ ನೀವು ಕ್ವಶನ್ ಅನ್ನ ಹಾಕಿ ಅದರ ಆನ್ಸರ್ ಗಳನ್ನು ಕೂಡ ಪಡೆದುಕೊಳ್ಬಹುದು. ಈ ರೀತಿ ಹಲವಾರು ಫೆಸಿಲಿಟೀಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ PDF ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಂತರ ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಇಂದ ಹಿಡಿದು ಡಾಕ್ಯುಮೆಂಟ್ ಪ್ರಿಪರೇಷನ್ಗೂ ಕೂಡ ಗೈಡ್ ಮಾಡ್ತಾರೆ. ಹಾಗೆ ಮುಂದೆ ನೀವು ಅಡ್ಮಿಷನ್ ಆಗೋವರೆಗೂ ಕೂಡ, ಕೌನ್ಸಿಲಿಂಗ್ ವರೆಗೂ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ. ಸೊ ಈ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಎಜುಕೇರ್ 500 ಅಂತ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಈ ಕೋರ್ಸ್ ಮೇಲೆ 500 ರೂಪೀಸ್ ರೆಡ್ಯೂಸ್ ಆಗುತ್ತೆ. ನಂತರ ಮೊದಲ 50 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಆಫರ್ ಇರೋದು. ಡಿಸ್ಕ್ರಿಪ್ಷನ್ ಅಲ್ಲಿ ನ್ಯೂ ವಿಷನ್ ಅಗ್ರಿ ಆಪ್ ಏನಿದ್ರ ಡೌನ್ಲೋಡಿಂಗ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈಗ ಡಾಕ್ಯುಮೆಂಟ್ಸ್ ಫಾರ್ಮೆಟ್ ಏನಿದೆ ಅದು ಕೂಡ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಸೊ ಅದನ್ನು ನೀವು ತಿಳಿದುಕೊಳ್ಳಬಹುದು. ವಾಟ್ಸ್ಆಪ್ ಚಾನಲ್ ಇದೆ, ಫ್ರೀ ಆಗಿ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ. KCET ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಿಸಿದ ಎಲ್ಲ ಇನ್ಫಾರ್ಮೇಶನ್ ಗಳನ್ನ ಆ ವಾಟ್ಸ್ಆಪ್ ಚಾನಲ್ ಮೂಲಕ ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದು. ಸರಿನಾ? ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. KCET ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲದಾಗಿ KCET ಅಡ್ಮಿಟ್ ಕಾರ್ಡ್. ನೀವೀಗ KCET ಎಕ್ಸಾಮ್ ಬರೀತೀರಾ ಏಪ್ರಿಲ್ 18 ಮತ್ತು 19ಕ್ಕೆ, ಅದಕ್ಕೆ ಸಂಬಂಧಿಸಿದ ಅಡ್ಮಿಟ್ ಕಾರ್ಡ್ ಕೊಡ್ತಾರೆ. ಆ ಅಡ್ಮಿಟ್ ಕಾರ್ಡ್ ಏನಿದೆ ಅದನ್ನು ಕೂಡ ಡಾಕ್ಯುಮೆಂಟ್ ಆಗಿ ಈ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್. ಈಗ ನಿಮ್ಮ ಫ್ಯಾಮಿಲಿಯ ವಾರ್ಷಿಕ ಆದಾಯ ಇರುತ್ತೆ, ಸೊ ಅದಕ್ಕೆ ಸಂಬಂಧ ತಹಸೀಲ್ದಾರ್ ಆಫೀಸ್ನಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಇನ್ಕಮ್ ಸರ್ಟಿಫಿಕೇಟ್. ಅದನ್ನ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಾಗತ್ತೆ, ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಾಗುತ್ತೆ ಅದಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದ್ರ ನಂತರ ಈಗಾಗಲೇ ಹೇಳಿದೆ, ವಿದ್ಯಾರ್ಥಿಗಳು ಕೃಷಿ ಕುಟುಂಬದವರಾಗಿದ್ರೆ, ಅದೇ ರೀತಿ ಕೃಷಿ ಕಾರ್ಮಿಕ ಕುಟುಂಬದವರಾಗಿದ್ರೆ ಅಪ್ಲಿಕೇಶನ್ ಹಾಕಬಹುದು ಅಂತ. ಈಗ ನಿಮ್ಮ ತಂದೆ ಅಥವಾ ತಾಯಿ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ನೀವೇನ್ ಮಾಡ್ತೀರಾ, ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡ್ತೀರಾ. ನಂತರ ನಿಮ್ಮ ಫ್ಯಾಮಿಲಿ ಇನ್ಕಮ್ ಸಂಪೂರ್ಣವಾಗಿ ಕೃಷಿಯ ಮೇಲೆ ಡಿಪೆಂಡ್ ಆಗಿದ್ರೆ ಒಂದು ಅಫಿಡವಿಟ್ ಇರುತ್ತೆ, ಅಫಿಡವಿಟ್ 1 ಅಂತ. ಸೊ ಅದನ್ನ ನೀವು ಫಿಲ್ ಮಾಡಬೇಕಾಗತ್ತೆ. ಅಂದ್ರೆ ಕೃಷಿಯಿಂದ ಎಷ್ಟು ಆದಾಯ ಇದೆ ಅದೆಲ್ಲ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಆ ಅಫಿಡವಿಟ್ ಈ ರೀತಿ ಇರುತ್ತೆ. ಇದರ ಫಾರ್ಮೆಟ್ ಬೇಕಿದ್ರೆ ಅದು ಹೇಳ್ತಲ್ವಾ, ವಾಟ್ಸಪ್ ಚಾನಲ್ ಇರುತ್ತೆ, ಫ್ರೀ ಆಗಿ ಜಾಯ್ನ್ ಆಗಿ ಇನ್ಫಾರ್ಮೇಶನ್ ಪಡೆದುಕೊಳ್ಳಿ. ಸರಿನಾ? ಅದರ ನಂತರ ಈಗ ನಿಮ್ಮ ಫ್ಯಾಮಿಲಿ ಇನ್ಕಮ್ ಏನಿದೆ ಅದು ಕೇವಲ ಕೃಷಿ ಮೇಲೆ ಡಿಪೆಂಡ್ ಇಲ್ಲ. ನಿಮ್ಮ ತಂದೆ ಅಥವಾ ತಾಯಿಗೆ ಗೌರ್ಮೆಂಟ್ ಜಾಬ್ ಇರ್ಬೋದು, ಅಥವಾ ಅವರೇನಾದ್ರು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಹೀಗಿದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ನ ಮೇಜರ್ ಸೋರ್ಸ್ ಕೃಷಿ ಆಗಿದೆ. ಈಗ ಎಕ್ಸಾಂಪಲ್ಗೆ ನಿಮ್ಮ ಫ್ಯಾಮಿಲಿ ಇನ್ಕಮ್, ಅದು ಟೋಟಲ್ ಫ್ಯಾಮಿಲಿ ಇನ್ಕಮ್ 10 ಲ್ಯಾಕ್ ಇದೆ, 10 ಲಕ್ಷ ಇದೆ. ಅದರಲ್ಲಿ 4 ಲ್ಯಾಕ್ 4 ಲಕ್ಷ ನಿಮ್ಮ ಪೇರೆಂಟ್ಸ್ನ ಗೌರ್ಮೆಂಟ್ ಜಾಬ್ ಅಥವಾ ಬಿಸ್ನೆಸ್ ಇಂದ ಬರ್ತಾ ಇದ್ರೆ, ಉಳಿದಿರುವಂತಹ 6 ಲಕ್ಷ ಕೃಷಿಯಿಂದ ಬರುತ್ತೆ ಅಂತ ಹೇಳಿದ್ರೆ ಕೃಷಿ ಏನಾಗಿರುತ್ತೆ, ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ಹಾಗಿದ್ರೆ ನೀವು ಕೃಷಿ ಕೋಟಾಕ್ಕೆ ಎಲಿಜಿಬಲ್ ಆಗ್ತೀರಾ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಅಫಿಡವಿಟ್ 2 ಅನ್ನ ಎಂಟ್ರಿ ಮಾಡ್ಬೇಕಾಗತ್ತೆ. ಅದರಲ್ಲಿ ಈ ಇನ್ಕಮ್ ಸರ್ಟಿಫಿಕೇಟ್ ಅಂತೂ ನೀವು ಸಬ್ಮಿಟ್ ಮಾಡಲೇಬೇಕು. ಅದ್ರೊಳಗಡೆ 10 ಲ್ಯಾಕ್ ಅಂತ ಇರುತ್ತೆ, 10 ಲಕ್ಷ ಅಂತ ಇರುತ್ತೆ ಫ್ಯಾಮಿಲಿ ಇನ್ಕಮ್. ಅದ ನಂತರ
ನಿಮ್ಮ ಪೇರೆಂಟ್ಸ್ನ ಇನ್ಕಮ್ ಏನಿದೆ ಅದಕ್ಕೆ ಸಂಬಂಧ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು. ಅಂದ್ರೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ 1 ವರ್ಷಕ್ಕೆ ಆ ಒಂದು ಜಾಬ್ನಿಂದ ಎಷ್ಟು ಇನ್ಕಮ್ ಬರುತ್ತೆ ಅದನ್ನ ಆ ಅಫಿಡವಿಟ್ ಅಲ್ಲಿ ತಿಳಿಸ್ಬೇಕಾಗತ್ತೆ. ಅದೇ ರೀತಿ ಕೃಷಿಯಿಂದ ಎಷ್ಟು ಇನ್ಕಮ್ ಬರುತ್ತೆ ಅದನ್ನ ತಿಳಿಸ್ಬೇಕಾಗತ್ತೆ. ಹಾಗಿದ್ರೆ ಈಗ ಯಾವ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಕೃಷಿ ಮೇಲೂ ಡಿಪೆಂಡ್ ಆಗಿದೆ, ಹಾಗೆ ಅವರ ಬಳಿ ಯಾವುದೊಂದು ಬಿಸ್ನೆಸ್ ಅಥವಾ ಜಾಬ್ ಇದೆ, ಹಾಗಿದ್ರೆ ಅವರು ಅಫಿಡವಿಟ್ 2 ಅದನ್ನ ಎಂಟ್ರಿ ಮಾಡಬೇಕು. ಅದರ ಫಾರ್ಮೆಟ್ ಕೂಡ ವಾಟ್ಸಪ್ ಅಲ್ಲಿ ಶೇರ್ ಮಾಡಿದ್ದೇವೆ, ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರೋದೆ. ಅದರ ನಂತರ ಈಗ ಯಾವ ವಿದ್ಯಾರ್ಥಿಗಳು ಕೃಷಿ ಕಾರ್ಮಿಕರ ಕುಟುಂಬದವರಾಗಿರ್ತಾರೆ, ಅಂದ್ರೆ ಈಗ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ ಅವರ ತಂದೆ ಅಥವಾ ತಾಯಿ ಹೆಸರಲ್ಲಿ ಈಗ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಕೃಷಿ ಭೂಮಿ ಇಲ್ಲ, ಆದ್ರೆ ಅವರು ಕೃಷಿಯ ಮೇಲೆ ಡಿಪೆಂಡ್ ಆಗಿರ್ತಾರೆ. ಯಾಕೆ? ಅವರ ತಂದೆ ಅಥವಾ ತಾಯಿ ಕೃಷಿ ಕಾರ್ಮಿಕರಾಗಿರ್ತಾರೆ. ಹಾಗಿದ್ರೆ ಆ ಅಗ್ರಿಕಲ್ಚರ್ ಲೇಬರ್ ಕಾರ್ಡ್ ಏನಿರುತ್ತೆ ಅದನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು. ಈಗ ವಿದ್ಯಾರ್ಥಿಗಳದ್ದು ಕೂಡು ಕುಟುಂಬ ಇದ್ರೆ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಇದ್ರೆ, ಹಾಗೆ ಅವರು ಕೃಷಿಯ ಮೇಲೆ ಡಿಪೆಂಡ್ ಆಗಿದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೃಷಿ ಕುಟುಂಬ ಸದಸ್ಯ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬೇಕು. ಹಾಗೆ ವಂಶವೃಕ್ಷ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬೇಕು. ತಹಸೀಲ್ದಾರ್ ಆಫೀಸಲ್ಲಿ ಸಿಗತ್ತೆ ವಂಶವೃಕ್ಷ ಪ್ರಮಾಣ ಪತ್ರ. ನಂತರ ಈ ರೀತಿ ಸ್ಟೆಪ್ಸ್ ಇರುತ್ತೆ. ನಂತರ ಈ ಎಲ್ಲ ಡಾಕ್ಯುಮೆಂಟ್ಸ್ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಬೇಕಾಗತ್ತೆ. ನಂತರ KCET ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಕೂಡ ಶಾರ್ಟ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಹೇಳಿದೆ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಇರ್ತೀನಿ. ನಂತರ ಹೇಳಿದಲ್ವಾ ಸ್ಟಡಿ ಮೆಟೀರಿಯಲ್ಸ್ ಹಾಗೆ ಕ್ಲಾಸ್ಗಳ ಬಗ್ಗೆ ಮೊಬೈಲ್ ಅಪ್ಲಿಕೇಶನ್ ಇದೆ, ನ್ಯೂ ವಿಷನ್ ಅಗ್ರಿ ಆ್ಯಪ್, ಅದನ್ನ ಡೌನ್ಲೋಡ್ ಮಾಡಿ, ಲಿಂಕ್ ಟಾಪ್ ಕಮೆಂಟ್ ಬಾಕ್ಸ್ ಅಲ್ಲಿ ಇದೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.